ಇದನ್ನ ದಾಖಲೆ ಸಮೇತ ಬಯಲಿಗಳಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ರಿಪಬ್ಲಿಕ್ ಕನ್ನಡ ಯಾವ ಒಂದು ಸುದ್ದಿಯನ್ನು ಕೂಡ ಬ್ರೇಕ್ ಮಾಡುತ್ತೆ ಅನ್ನೋದಾದ್ರೆ ಪೂರಕವಾದಂತ ದಾಖಲೆಗಳನ್ನ ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ಸುದ್ದಿಯನ್ನ ನಾವು ಪ್ರಸಾರ ಮಾಡ್ತೀವಿ, ನಾವು ಸುದ್ದಿ ಮಾಡ್ತೀವಿ. ನಾವು ಯಾವುದೇ ಖಾಲಿಪೋಲಿ ಸುದ್ದಿ ಏನು ಇಲ್ಲದೆ, ಯಾವುದೇ ಡೆಪ್ತ್ ಇಲ್ಲದೆ ನಾವು ಅದನ್ನ ಮಾತಾಡೋದಕ್ಕೂ ಹೋಗೋದಿಲ್ಲ. ನೋಡಿ, ಎಲ್ಲರೂ ಕೂಡ ಮದ್ದೂರಿನಲ್ಲಿ ಆಗಿರುವಂತ ಗಣೇಶೋತ್ಸವದ ಮೆರವಣಿಗೆ ಸಮಯದಲ್ಲಿ ಆಗಿರುವಂತ ಕಲ್ಲು ತೂರಾಟದ ಬಗ್ಗೆ ಮಾತಾಡ್ತಾ ಇದ್ರೆ, ಎಲ್ಲಿಂದ ಕಲ್ಲು ತೂರಿ ಬಂತೋ ಆ ಮಸೀದಿ, ಉಸ್ಮಾನ್ ಎ ಗನಿ ಮಸೀದಿಯ ಅಸಲಿ ಮ್ಯಾಟರ್ ಏನು ಅನ್ನೋದನ್ನ ಒಬ್ಬ ಸಾಮಾಜಿಕ ಕಾರ್ಯಕರ್ತ ನಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದಾರೆ. ಪೂರಕವಾದಂತ ಸಾಕ್ಷಿ ಆಧಾರಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಕೇವಲ 3 ತಿಂಗಳ ಹಿಂದೆ ಓಪನ್ ಆದಂತ ಉಸ್ಮಾನ್ ಗನಿ ಮಸೀದಿಯ ಇನ್ವಿಟೇಷನ್ ಇಂದ ಹಿಡಿದು ಆ ಜಾಗ ಯಾರಿಂದ ಅವರು ಪರ್ಚೇಸ್ ಮಾಡಿದ್ರು, ಯಾವ ಉದ್ದೇಶಕ್ಕೋಸ್ಕರ ಅದನ್ನ ಪರ್ಚೇಸ್ ಮಾಡಿದ್ರು, ಆ ಸರ್ಕಾರಿ ದಾಖಲೆಯ ಪ್ರಕಾರ ಏನಿದೆ ಅನ್ನೋದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಯಾವೊಂದು ಮಸೀದಿ ಅಥವಾ ಧಾರ್ಮಿಕ ಕೇಂದ್ರವನ್ನ ಅಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ದತ್ತಿ ಇಲಾಖೆಯಿಂದ ಒಂದಿಷ್ಟು ಪರವಾನಗಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಅದರ ಜೊತೆಗೆ ನೋಡಿ, ಸ್ಥಳೀಯ ಆಡಳಿತದಿಂದಲೂ ಕೂಡ ಪರವಾನಗಿಯನ್ನ ತೆಗೆದುಕೊಂಡು ಅಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡೋದಾದ್ರೆ ಅದಕ್ಕೆ ಸೂಕ್ತವಾದಂತ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಉಸ್ಮಾನ್ ಎ ಗನಿ ಮಸೀದಿ ಅದ್ಯಾವುದನ್ನು ಕೂಡ ಮಾಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಪೂರಕವಾದಂತಹ ಸಾಕ್ಷಿಗಳಿದಾವೆ. ಸುಮಾರು 2017ರಲ್ಲೇ ಅಲ್ಲಿನ ಸ್ಥಳೀಯರು ಇಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡುವಂತ ತಯಾರಿಯಲ್ಲಿದ್ದಾರೆ, ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಸುಮಾರೊಂದು 50 ಜನ ಸಹಿ ಮಾಡಿರುವಂತ ಆ ಕಂಪ್ಲೇಂಟ್ ಕಾಪಿ ಇದೆ. ಡಿಸಿ ಅವರಿಗೆ ಬರೆದಿರುವಂತಹ ಕಂಪ್ಲೇಂಟ್ ಕಾಪಿ ಕೂಡ ನಮ್ಮ ಹತ್ರ ಇದೆ. ಅದಕ್ಕೆ ಪೂರಕವಾದಂತಹ ಹೆಸರುಗಳು ಕೂಡ ಇದಾವೆ. ಮುಂದುವರೆದು ನಾವು ದಾಖಲೆಗಳನ್ನ ನೋಡ್ತಾ ಹೋದ್ರೆ ನೋಡಿ, ಈ ಸ್ವತ್ತು ಅಂತ ಬರುತ್ತೆ. ಯಾವುದೇ ಆಸ್ತಿ ಆದ್ರೂ ಕೂಡ ಅದಕ್ಕೊಂದು ಈ ಸ್ವತ್ತು ಅಂತ ಇರುತ್ತೆ. ಆ ಆಸ್ತಿ ಪಾಸ್ತಿ ಅಥವಾ ಜಾಗದ ಸಂಪೂರ್ಣ ವರದಿ ಅಲ್ಲಿರುತ್ತೆ. ನೋಡಿ, ನೀವೀಗ ನೋಡ್ತಾ ಇದ್ದೀರಲ್ಲ ಈ ಉಸ್ಮಾನ್ ಎ ಗನಿ ಮಸೀದಿ, ಅದರಲ್ಲಿ ಸರ್ಕಾರಿ ದಾಖಲೆಗಳ ಪ್ರಕಾರ ಇರುವಂತ ಮಾಹಿತಿ ಏನು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಬಹಳ ಕ್ಲಿಯರ್ ಆಗಿದೆ. ನೆಲಮಹಡಿ ಮಾತ್ರ ಇದೆ ಅಂತಿದೆ. ಆದ್ರೆ ನೆಲಮಹಡಿ ಮಾತ್ರ ಇಲ್ಲ, 3 ಅಂತಸ್ತಿನ ಕಟ್ಟಡ ಇದೆ. ವಿಸ್ತೀರ್ಣ 223.977 ಅಂತಿದೆ. ಆದ್ರೆ ಅಲ್ಲಿ ಆ ರೀತಿ ಆಗಿಲ್ಲ. ವಾಸಯೋಗ್ಯಕ್ಕೆ ಅಂದ್ರೆ ವಾಸಯೋಗ್ಯಕ್ಕೆ ಇರುವಂತ ಕಟ್ಟಡ ಅದು, ಆದ್ರೆ ಸ್ವಂತ ಬಳಕೆಗೆ ಬಳಸಬೇಕು ಅಂತಿದೆ. ಇದು ಸರ್ಕಾರಿ ದಾಖಲೆ, ರಿಪಬ್ಲಿಕ್ ಕನ್ನಡ ಹೇಳ್ತಿರೋದಲ್ಲ, ಸರ್ಕಾರಿ ದಾಖಲೆಯಲ್ಲಿ ನಮೂದಾಗಿರುವಂತ ವಿಚಾರ ಇದು. ನೋಡಿ, ಸ್ವಂತ ಬಳಕೆ ಅಂತಿದೆ, ಆದ್ರೆ ಅದು ಧಾರ್ಮಿಕ ಬಳಕೆಗೆ ಬಳಸ್ಕೊಂಡಿದ್ದಾರೆ. ಎಸಿ ಶೀಟ್ ಅನ್ನು ಹಾಕಿದ್ದಾರೆ ಅಂತಿದ್ದಾರೆ, ಮೋಲ್ಡ್ ಕಟ್ಟಿರುವಂತ ಆ ಕಟ್ಟಡ ಅದು. ಮುಂದುವರೆದು ಗಮನಿಸ್ತಾ ಹೋದ್ರೆ ನೋಡಿ, ಅಲ್ಲಿ ಎಲ್ಲವೂ ಕೂಡ ವೈಲೇಷನ್ ಆಗಿದೆ ಅನ್ನೋದಕ್ಕೆ ಪೂರಕವಾದಂತ ಸಾಕ್ಷಿಯನ್ನು ಇಟ್ಕೊಂಡು ರಿಪಬ್ಲಿಕ್ ಕನ್ನಡ ಇವತ್ತು ಮಾತಾಡುತ್ತೆ. ನೋಡಿ, ಈ ಸ್ವತ್ತಿನಲ್ಲಿ ಇರುವಂತಹ ದಾಖಲೆಯ ಪ್ರಕಾರ ನೋಡಿ, ಅವರು ಯಾವುದೇ ಒಂದು ಟ್ರಸ್ಟ್ ನ ಮೂಲಕ ಅದನ್ನು ನಡೆಸ್ತಾರೆ ಅನ್ನೋದಾದ್ರೆ ಆ ಟ್ರಸ್ಟ್ ಎಲ್ಲವನ್ನು ಕೂಡ ಲೀಗಲಿ ತೋರಿಸಬೇಕಾಗತ್ತೆ. ಆದ್ರೆ ಅದ್ಯಾವುದನ್ನು ಕೂಡ ತೋರಿಸಿಲ್ಲ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿ ಈಗ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಇದರ ಗಂಭೀರ ಆರೋಪವನ್ನ ಮಾಡಿರೋದು ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅನ್ನೋರು, ಸೋಷಿಯಲ್ ಆಕ್ಟಿವಿಸ್ಟ್. ಅವರು ಮಾಹಿತಿಯನ್ನ ಯಾವಾಗ ಸರ್ಕಾರಿ ದಾಖಲೆಗಳಲ್ಲಿ ಹಿಂಗೆಲ್ಲ ವೈಲೇಷನ್ ಆಗಿದೆ, ಇಂಥ ವೈಲೇಷನ್ ಆಗಿರುವಂತಹ ಕಟ್ಟಡದಲ್ಲಿ ಈ ರೀತಿ ಚಟುವಟಿಕೆಗಳು ನಡೀತಾ ಇದೆ, ಅದ್ರ ಜೊತೆಗೆ ಅಲ್ಲಿ ಸಮೀಪದಲ್ಲೇ ಇರುವಂತಹ ಒಂದು ಕ್ವಾರ್ಟರ್ಸ್, ಪೌರ ಕಾರ್ಮಿಕರಿಗೆ ಅಲ್ಲಿ ನಿರ್ಮಾಣ ಆಗಿರುವಂತಹ ಕ್ವಾರ್ಟರ್ಸ್, ಕಾನೂನು ಏನು ಹೇಳುತ್ತೆ ಅಂತ ಕೇಳಿದ್ರೆ ಪೌರ ಕಾರ್ಮಿಕರಿಗೆ ಯಾವುದೇ ಅಡೆತಡೆಗಳಾಗದ ರೀತಿಯಲ್ಲಿ, ಅವರ ಜೀವನಕ್ಕೆ ಅವರ ಶಿಕ್ಷಣಕ್ಕೆ ಯಾವುದೇ ಅಡೆತಡೆಗಳಾಗದ ರೀತಿಯಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡಬಾರದು ಮತ್ತು ಅವರಿಗೆ ಪೂರಕವಾದಂತಹ ವಾತಾವರಣ ಸರೌಂಡಿಂಗ್ ಇರಬೇಕು ಅನ್ನೋದಿದೆ. ಆದ್ರೆ ಅದನ್ನು ಕೂಡ ವೈಲೇಷನ್ ಮಾಡಿದ್ದಾರೆ. ಪೌರ ಕಾರ್ಮಿಕರೇ ಕೊಟ್ಟಿರುವಂತಹ ದೂರಿನ ಕಾಪಿ ಕೂಡ ನಮ್ಮ ಹತ್ರ ಇದೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ನೋಡಿ, ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಮಸೀದಿಗಳಿದಾವೆ. ಇದು ಕೂಡ ಕಾನೂನು ಬಾಹಿರ ಅನ್ನೋದು. ಜಾಮಿಯಾ ಮಸೀದಿ ಏನಿದೆಯಲ್ಲ, ಆ ಮಸೀದಿಯ ದಾಖಲೆಗಳನ್ನು ಇಟ್ಕೊಂಡೆ ಈ ಮಸೀದಿಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿನ ಜನ ಮಾತಾಡ್ತಾರೆ, ಅಲ್ಲಿನ ಸ್ಥಳೀಯರು ಮಾತಾಡ್ತಾರೆ. 100 ಕಂಪ್ಲೇಂಟ್ಗಳು ಡಿಸಿ ಅವರಿಗೆ ಬರೆದಿದ್ದಾರೆ, ರಾಜ್ಯಪಾಲರಿಗೆ ಬರೆದಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ, ಈವನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಅದೆಲ್ಲವೂ ಕೂಡ ಪತ್ರ ಬರೆಯೋದು ಮಾತ್ರವಲ್ಲ, ಈ ಎಲ್ಲಾ ದಾಖಲೆಗಳನ್ನ ಅಟ್ಯಾಚ್ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಇಷ್ಟಾಗಿಯೂ ಕೂಡ ಅಲ್ಲಿ ಮಸೀದಿ ಇದೆ ಅನ್ನೋದಾದ್ರೆ ಇರ್ಲಿ, ಅವರ ಆಚರಣೆ ಅವರದ್ದು ಅನ್ನೋದು ಸ್ಥಳೀಯರು ಹೇಳುವಂತ ಮಾತು, ನಾವೇ ಆನ್ ಗ್ರೌಂಡ್ ಜನರನ್ನ ಮಾತಾಡಿಸಿದಾಗ. ಆದ್ರೆ ಯಾವಾಗ ನಮ್ಮ ಅಸ್ತಿತ್ವಕ್ಕೆ ಇಲ್ಲಿ ಧಕ್ಕೆ ಆಗಿದೆ ಅನ್ನೋ ವಿಚಾರ ಬಂದಾಗ ಅಲ್ಲಿನ ಜನರೇ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ದಿನಗಳ ಕಾಲ ಅವ್ರ ಆಚರಣೆ ಅವ್ರು ಮಾಡ್ತಾ ಇದ್ರು, ಅದು ಮದ್ರಸಾ ಆಗಿತ್ತು, ಮೊದಲು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾರೆ ಅಂತೇಳಿ ಸುಮ್ಮನೆ ಇದ್ವಿ. ಮಸೀದಿ ಆಯ್ತು, ಆಗ್ಲೂ ಕೂಡ ಸುಮ್ಮನೆ ಇದ್ವಿ. ಆದ್ರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವಾಗ
ಅಂದ್ರೆ ನಮ್ಮ ಚೌತಿಯ ಮೆರವಣಿಗೆ ಬರುವಾಗ ಯಾವಾಗ ಅವರು ಆ ಮಸೀದಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನುವ ಆರೋಪ ಇರುವಂತ ಆ ಮಸೀದಿಯಿಂದ ಕಲ್ಲು ತೂರಾಟ ಮಾಡಿ ನಮ್ಮನೆ ಮಕ್ಕಳ ಜೀವಕ್ಕೆ ಸಂಚಕಾರ ತಂದ್ರು, ನಮ್ಮನೆಯವ್ರು ಯಾರಾದ್ರೂ ಸತ್ತೋದ್ರೆ ಅವರ ಶವದ ಮೆರವಣಿಗೆ ಮಾಡುವಾಗ ಟಮಟೆ ಹೊಡೆಯಿದ್ರೆ ಕೂಡ ಅದನ್ನ ವಿರೋಧ ಮಾಡಿದ್ರು. ಯಾವಾಗ ಅವರು ನಮ್ಗೆ ಬದುಕೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದರು, ಈಗ ನಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬಂದಿರುವಾಗ ನಾವು ದಾಖಲೆಗಳನ್ನ ಇಟ್ಕೊಂಡು ಕೇಳ್ತಾ ಇದೀವಿ, ಈ ಮಸೀದಿ ಅಕ್ರಮವೋ ಸಕ್ರಮವೋ ತನಿಖೆ ಆಗ್ಲಿ ಅಂತ ಹೇಳಿ ಕೇಳ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಮಾಧ್ಯಮದ ಮೂಲಕ ನಾವಿವತ್ತು ಮುಂದೆ ಬಂದಿದ್ದೀವಿ, ದಾಖಲೆಗಳನ್ನ ನಿಮಗೆ ಕೊಡ್ತಾ ಇದೀವಿ. ಇಂಥ ಆರೋಪ ಇದೆ, ಈ ನಿಟ್ಟಿನಲ್ಲಿ ಸೂಕ್ತವಾದ ತನಿಖೆ ಆಗಬೇಕು ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಅನ್ನೋದು ಸ್ಥಳೀಯರು ಹೇಳ್ತಿರುವಂತ ಮಾತು. ಒಟ್ಟಾರೆ ಈಗ ಈ ಉಸ್ಮಾನ್ ಇ ಗನಿ ಮಸೀದಿಯ ಈ ಒಂದು ಮಸೀದಿಯ ಆ ಜಾಗದ ವಿಚಾರ, ನಿರ್ಮಾಣ ಮಾಡಿರುವಂತ ನಿಯಮ ಬಾಹಿರವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋ ವಿಚಾರದ ಆರೋಪಗಳೇನೆಲ್ಲ ಇದಾವಲ್ಲ, ಈ ಕುರಿತಾಗಿ ಸೂಕ್ತ ತನಿಖೆ ಆಗಬೇಕು ಅನ್ನೋದರ ಕುರಿತಾಗಿ ಈಗ ಬಿಜೆಪಿ ಸಂಘಟನೆಯ ಲೀಗಲ್ ಸೆಲ್ ಅಥವಾ ಬಿಜೆಪಿ ಪಕ್ಷದ ಲೀಗಲ್ ಸೆಲ್ ಇಂಥದ್ದೊಂದು ವಿಚಾರವನ್ನ ಈಗ ಕೈಗೆತ್ತಿಕೊಂಡಿದೆ. ಸರ್ಕಾರ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಮುಂದುವರಿದು ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ, ಸದ್ಯಕ್ಕೆ ಈ ವಿಚಾರವಾಗಿ ಸರ್ಕಾರ ಯಾವ ತೀರ್ಮಾನಕ್ಕೆ ಬರುತ್ತೆ, ಅಲ್ಲಿನ ಸ್ಥಳೀಯರ ವಿರೋಧದ ನಡುವೆಯೂ ಕೂಡ ನಿರ್ಮಾಣ ಮಾಡಿರುವಂತ ಈ ಮಸೀದಿ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರವೀಣ್. ಓಕೆ ರಂಜಿತ್, ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಇನ್ನೊಬ್ಬ ಪ್ರತಿನಿಧಿ ಆನಂದ್. ಇದನ್ನ ದಾಖಲೆ ಸಮೇತ ಬಯಲಿಗಳಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ರಿಪಬ್ಲಿಕ್ ಕನ್ನಡ ಯಾವ ಒಂದು ಸುದ್ದಿಯನ್ನು ಕೂಡ ಬ್ರೇಕ್ ಮಾಡುತ್ತೆ ಅನ್ನೋದಾದ್ರೆ ಪೂರಕವಾದಂತ ದಾಖಲೆಗಳನ್ನ, ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ಸುದ್ದಿಯನ್ನ ನಾವು ಪ್ರಸಾರ ಮಾಡ್ತೀವಿ, ನಾವು ಸುದ್ದಿ ಮಾಡ್ತೀವಿ. ನಾವು ಯಾವುದೇ ಖಾಲಿ ಪೋಲಿ ಸುದ್ದಿ ಏನು ಇಲ್ಲದೆ, ಯಾವುದೇ ಡೆಪ್ತ್ ಇಲ್ಲದೆ ನಾವು ಅದನ್ನ ಮಾತಾಡೋದಕ್ಕೂ ಹೋಗೋದಿಲ್ಲ. ನೋಡಿ, ಎಲ್ಲರೂ ಕೂಡ ಮದ್ದೂರಿನಲ್ಲಿ ಆಗಿರುವಂತ ಗಣೇಶೋತ್ಸವದ ಮೆರವಣಿಗೆ ಸಮಯದಲ್ಲಿ ಆಗಿರುವಂತ ಕಲ್ಲು ತೂರಾಟದ ಬಗ್ಗೆ ಮಾತಾಡ್ತಾ ಇದ್ರೆ, ಎಲ್ಲಿಂದ ಕಲ್ಲು ತೂರಿ ಬಂತೋ ಆ ಮಸೀದಿ, ಉಸ್ಮಾನ್ ಇ ಗನಿ ಮಸೀದಿಯ ಅಸಲಿ ಮ್ಯಾಟರ್ ಏನು ಅನ್ನೋದನ್ನ ಒಬ್ಬ ಸಾಮಾಜಿಕ ಕಾರ್ಯಕರ್ತ ನಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದಾರೆ. ಪೂರಕವಾದಂತ ಸಾಕ್ಷಿ ಆಧಾರಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಕೇವಲ 3 ತಿಂಗಳ ಹಿಂದೆ ಓಪನ್ ಆದಂತ ಉಸ್ಮಾನ್ ಗನಿ ಮಸೀದಿಯ ಇನ್ವಿಟೇಷನ್ ಇಂದ ಹಿಡಿದು ಆ ಜಾಗ ಯಾರಿಂದ ಅವರು ಪರ್ಚೇಸ್ ಮಾಡಿದ್ರು, ಯಾವ ಉದ್ದೇಶಕ್ಕೋಸ್ಕರ ಅದನ್ನ ಪರ್ಚೇಸ್ ಮಾಡಿದ್ರು, ಆ ಸರ್ಕಾರಿ ದಾಖಲೆಯ ಪ್ರಕಾರ ಏನಿದೆ ಅನ್ನೋದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಯಾವೊಂದು ಮಸೀದಿ ಅಥವಾ ಧಾರ್ಮಿಕ ಕೇಂದ್ರವನ್ನ ಅಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ದತ್ತಿ ಇಲಾಖೆಯಿಂದ ಒಂದಿಷ್ಟು ಪರವಾನಗಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಅದರ ಜೊತೆಗೆ ನೋಡಿ, ಸ್ಥಳೀಯ ಆಡಳಿತದಿಂದಲೂ ಕೂಡ ಪರವಾನಗಿಯನ್ನ ತೆಗೆದುಕೊಂಡು ಅಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡೋದಾದ್ರೆ ಅದಕ್ಕೆ ಸೂಕ್ತವಾದಂತ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಉಸ್ಮಾನ್ ಇ ಗನಿ ಮಸೀದಿ ಅದ್ಯಾವುದನ್ನು ಕೂಡ ಮಾಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಪೂರಕವಾದಂತಹ ಸಾಕ್ಷಿಗಳಿದಾವೆ. ಸುಮಾರು 2017ರಲ್ಲೇ ಅಲ್ಲಿನ ಸ್ಥಳೀಯರು ಇಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡುವಂತ ತಯಾರಿಯಲ್ಲಿದ್ದಾರೆ, ಇದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಸುಮಾರೊಂದು 50 ಜನ ಸಹಿ ಮಾಡಿರುವಂತ ಆ ಕಂಪ್ಲೇಂಟ್ ಕಾಪಿ ಇದೆ. ಡಿಸಿ ಅವರಿಗೆ ಬರೆದಿರುವಂತಹ ಕಂಪ್ಲೇಂಟ್ ಕಾಪಿ ಕೂಡ ನಮ್ಮ ಹತ್ರ ಇದೆ. ಅದಕ್ಕೆ ಪೂರಕವಾದಂತಹ ಹೆಸರುಗಳು ಕೂಡ ಇದಾವೆ. ಮುಂದುವರಿದು ನಾವು ದಾಖಲೆಗಳನ್ನ ನೋಡ್ತಾ ಹೋದ್ರೆ ನೋಡಿ, ಈ ಸ್ವತ್ತು ಅಂತ ಬರುತ್ತೆ. ಯಾವುದೇ ಆಸ್ತಿ ಆದ್ರೂ ಕೂಡ ಅದಕ್ಕೊಂದು ಈ ಸ್ವತ್ತು ಅಂತ ಇರುತ್ತೆ. ಆ ಆಸ್ತಿ ಪಾಸ್ತಿ ಅಥವಾ ಜಾಗದ ಸಂಪೂರ್ಣ ವರದಿ ಅಲ್ಲಿರುತ್ತೆ. ನೋಡಿ, ನೀವೀಗ ನೋಡ್ತಾ ಇದ್ದೀರಲ್ಲ ಈ ಉಸ್ಮಾನ್ ಇ ಗನಿ ಮಸೀದಿ, ಅದರಲ್ಲಿ ಸರ್ಕಾರಿ ದಾಖಲೆಗಳ ಪ್ರಕಾರ ಇರುವಂತ ಮಾಹಿತಿ ಏನು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಬಹಳ ಕ್ಲಿಯರ್ ಆಗಿದೆ. ನೆಲಮಹಡಿ ಮಾತ್ರ ಇದೆ ಅಂತಿದೆ, ಆದ್ರೆ ನೆಲಮಹಡಿ ಮಾತ್ರ ಇಲ್ಲ, 3 ಅಂತಸ್ತಿನ ಕಟ್ಟಡ ಇದೆ. ವಿಸ್ತೀರ್ಣ 223.977 ಅಂತಿದೆ, ಆದ್ರೆ ಅಲ್ಲಿ ಆ ರೀತಿಯಾಗಿಲ್ಲ. ವಾಸಯೋಗ್ಯಕ್ಕೆ ಅಂದ್ರೆ ವಾಸಯೋಗ್ಯಕ್ಕೆ ಇರುವಂತ ಕಟ್ಟಡ ಅದು, ಆದ್ರೆ ಸ್ವಂತ ಬಳಕೆಗೆ ಬಳಸಬೇಕು ಅಂತಿದೆ. ಇದು ಸರ್ಕಾರಿ ದಾಖಲೆ, ರಿಪಬ್ಲಿಕ್ ಕನ್ನಡ ಹೇಳ್ತಿರೋದಲ್ಲ, ಸರ್ಕಾರಿ ದಾಖಲೆಯಲ್ಲಿ ನಮೂದಾಗಿರುವಂತ ವಿಚಾರ ಇದು. ನೋಡಿ, ಸ್ವಂತ ಬಳಕೆ ಅಂತಿದೆ, ಆದ್ರೆ ಅದು ಧಾರ್ಮಿಕ ಬಳಕೆಗೆ ಬಳಸ್ಕೊಂಡಿದ್ದಾರೆ. ಎಸಿ ಶೀಟ್ ಅನ್ನು ಹಾಕಿದ್ದಾರೆ ಅಂತಿದ್ದಾರೆ, ಮೋಲ್ಡ್ ಕಟ್ಟಿರುವಂತ ಆ ಕಟ್ಟಡ ಅದು. ಮುಂದುವರೆದು ಗಮನಿಸ್ತಾ ಹೋದ್ರೆ ನೋಡಿ, ಅಲ್ಲಿ ಎಲ್ಲವೂ ಕೂಡ ವೈಲೇಷನ್ ಆಗಿದೆ ಅನ್ನೋದಕ್ಕೆ ಪೂರಕವಾದಂತ ಸಾಕ್ಷಿಯನ್ನು ಇಟ್ಕೊಂಡು ರಿಪಬ್ಲಿಕ್ ಕನ್ನಡ ಇವತ್ತು ಮಾತಾಡುತ್ತೆ. ನೋಡಿ, ಈ ಸ್ವತ್ತಿನಲ್ಲಿ ಇರುವಂತಹ ದಾಖಲೆಯ ಪ್ರಕಾರ ನೋಡಿ, ಅವರು ಯಾವುದೇ ಒಂದು ಟ್ರಸ್ಟ್ ನ ಮೂಲಕ ಅದನ್ನು ನಡೆಸ್ತಾರೆ ಅನ್ನೋದಾದ್ರೆ ಆ ಟ್ರಸ್ಟ್ ಎಲ್ಲವನ್ನು ಕೂಡ ಲೀಗಲಿ ತೋರಿಸಬೇಕಾಗತ್ತೆ. ಆದ್ರೆ ಅದ್ಯಾವುದನ್ನು ಕೂಡ ತೋರಿಸಿಲ್ಲ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿ ಈಗ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ತೆರೆದಿಡ್ತಾ ಇದೆ. ಇದರ ಗಂಭೀರ ಆರೋಪವನ್ನ ಮಾಡಿರೋದು ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅನ್ನೋರು, ಸೋಷಿಯಲ್ ಆಕ್ಟಿವಿಸ್ಟ್. ಅವರು
ಮಾಹಿತಿಯನ್ನ ಯಾವಾಗ ಸರ್ಕಾರಿ ದಾಖಲೆಗಳಲ್ಲಿ ಹಿಂಗೆಲ್ಲ ವೈಲೇಷನ್ ಆಗಿದೆ, ಇಂಥ ವೈಲೇಷನ್ ಆಗಿರುವಂತ ಕಟ್ಟಡದಲ್ಲಿ ಈ ರೀತಿ ಚಟುವಟಿಕೆಗಳು ನಡೀತಾ ಇದೆ, ಅದ್ರ ಜೊತೆಗೆ ಅಲ್ಲಿ ಸಮೀಪದಲ್ಲೇ ಇರುವಂತ ಒಂದು ಕ್ವಾರ್ಟರ್ಸ್, ಪೌರ ಕಾರ್ಮಿಕರಿಗೆ ಅಲ್ಲಿ ನಿರ್ಮಾಣ ಆಗಿರುವಂತ ಕ್ವಾರ್ಟರ್ಸ್, ಕಾನೂನು ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಪೌರ ಕಾರ್ಮಿಕರಿಗೆ ಯಾವುದೇ ಅಡೆತಡೆಗಳಾಗದ ರೀತಿಯಲ್ಲಿ, ಅವರ ಜೀವನಕ್ಕೆ ಅವರ ಶಿಕ್ಷಣಕ್ಕೆ ಯಾವುದೇ ಅಡೆತಡೆಗಳಾಗದ ರೀತಿಯಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡಬಾರ್ದು ಮತ್ತು ಅವರಿಗೆ ಪೂರಕವಾದಂತಹ ವಾತಾವರಣ ಸರೌಂಡಿಂಗ್ ಇರಬೇಕು ಅನ್ನೋದಿದೆ. ಆದ್ರೆ ಅದನ್ನು ಕೂಡ ವೈಲೇಷನ್ ಮಾಡಿದ್ದಾರೆ. ಪೌರ ಕಾರ್ಮಿಕರೇ ಕೊಟ್ಟಿರುವಂತಹ ದೂರಿನ ಕಾಪಿ ಕೂಡ ನಮ್ಮ ಹತ್ರ ಇದೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ನೋಡಿ, ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಮಸೀದಿಗಳಿದ್ದಾವೆ. ಇದು ಕೂಡ ಕಾನೂನು ಬಾಹಿರ ಅನ್ನೋದು. ಜಾಮಿಯಾ ಮಸೀದಿ ಏನಿದೆಯಲ್ಲ, ಆ ಮಸೀದಿಯ ದಾಖಲೆಗಳನ್ನು ಇಟ್ಕೊಂಡೆ ಈ ಮಸೀದಿಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿನ ಜನ ಮಾತಾಡ್ತಾರೆ, ಅಲ್ಲಿನ ಸ್ಥಳೀಯರು ಮಾತಾಡ್ತಾರೆ. ನೂರಾರು ಕಂಪ್ಲೇಂಟ್ಗಳು ಡಿಸಿ ಅವರಿಗೆ ಬರೆದಿದ್ದಾರೆ, ರಾಜ್ಯಪಾಲರಿಗೆ ಬರೆದಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ, ಈವನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಅದೆಲ್ಲವೂ ಕೂಡ ಪತ್ರ ಬರೆಯೋದು ಮಾತ್ರವಲ್ಲ, ಈ ಎಲ್ಲಾ ದಾಖಲೆಗಳನ್ನ ಅಟ್ಯಾಚ್ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಇಷ್ಟಾಗಿಯೂ ಕೂಡ ಅಲ್ಲಿ ಮಸೀದಿ ಇದೆ ಅನ್ನೋದಾದ್ರೆ ಇರ್ಲಿ, ಅವರಾಚರಣೆ ಅವರದ್ದು ಅನ್ನೋದು ಸ್ಥಳೀಯರು ಹೇಳುವಂತ ಮಾತು, ನಾವೇ ಆನ್ ಗ್ರೌಂಡ್ ಜನರನ್ನ ಮಾತಾಡಿಸಿದಾಗ. ಆದ್ರೆ ಯಾವಾಗ ನಮ್ಮ ಅಸ್ತಿತ್ವಕ್ಕೆ ಇಲ್ಲಿ ಧಕ್ಕೆ ಆಗಿದೆ ಅನ್ನೋ ವಿಚಾರ ಬಂದಾಗ ಅಲ್ಲಿನ ಜನರೇ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ದಿನಗಳ ಕಾಲ ಅವ್ರ ಆಚರಣೆ ಅವ್ರು ಮಾಡ್ತಾ ಇದ್ರು, ಅದು ಮದ್ರಸಾ ಆಗಿತ್ತು, ಮೊದಲು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾರೆ ಅಂತೇಳಿ ಸುಮ್ಮನೆ ಇದ್ವಿ. ಮಸೀದಿ ಆಯ್ತು, ಆಗ್ಲೂ ಕೂಡ ಸುಮ್ಮನೆ ಇದ್ವಿ. ಆದ್ರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವಾಗ ಅಂದ್ರೆ ನಮ್ಮ ಚೌತಿಯ ಮೆರವಣಿಗೆ ಬರುವಾಗ ಯಾವಾಗ ಅವರು ಆ ಮಸೀದಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನುವ ಆರೋಪ ಇರುವಂತ ಆ ಮಸೀದಿಯಿಂದ ಕಲ್ಲು ತೂರಾಟ ಮಾಡಿ ನಮ್ಮನೆ ಮಕ್ಕಳ ಜೀವಕ್ಕೆ ಸಂಚಕಾರ ತಂದ್ರು, ನಮ್ಮನೆಯವ್ರು ಯಾರಾದ್ರೂ ಸತ್ತೋದ್ರೆ ಅವರ ಶವದ ಮೆರವಣಿಗೆ ಮಾಡುವಾಗ ಟಮಟೆ ಹೊಡೆಯಿದ್ರೆ ಕೂಡ ಅದನ್ನ ವಿರೋಧ ಮಾಡಿದ್ರು. ಯಾವಾಗ ಅವರು ನಮ್ಗೆ ಬದುಕೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದರು, ಈಗ ನಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬಂದಿರುವಾಗ ನಾವು ದಾಖಲೆಗಳನ್ನು ಇಟ್ಕೊಂಡು ಕೇಳ್ತಾ ಇದ್ದೀವಿ, ಈ ಮಸೀದಿ ಅಕ್ರಮವೋ ಸಕ್ರಮವೋ ತನಿಖೆ ಆಗ್ಲಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಮಾಧ್ಯಮದ ಮೂಲಕ ನಾವಿವತ್ತು ಮುಂದೆ ಬಂದಿದ್ದೀವಿ, ದಾಖಲೆಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ಇಂಥ ಆರೋಪ ಇದೆ, ಈ ನಿಟ್ಟಿನಲ್ಲಿ ಸೂಕ್ತವಾದ ತನಿಖೆ ಆಗಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ ಅನ್ನೋದು ಸ್ಥಳೀಯರು ಹೇಳ್ತಿರುವಂತ ಮಾತು. ಒಟ್ಟಾರೆ ಈಗ ಈ ಉಸ್ಮಾನ್ ಇ ಗನಿ ಮಸೀದಿಯ ಈ ಒಂದು ಮಸೀದಿಯ ಆ ಜಾಗದ ವಿಚಾರ, ನಿರ್ಮಾಣ ಮಾಡಿರುವಂತ ನಿಯಮ ಬಾಹಿರವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋ ವಿಚಾರದ ಆರೋಪಗಳೇನೆಲ್ಲ ಇದಾವಲ್ಲ, ಈ ಕುರಿತಾಗಿ ಸೂಕ್ತ ತನಿಖೆ ಆಗಬೇಕು ಅನ್ನೋದರ ಕುರಿತಾಗಿ ಈಗ ಬಿಜೆಪಿ ಸಂಘಟನೆಯ ಲೀಗಲ್ ಸೆಲ್ ಅಥವಾ ಬಿಜೆಪಿ ಪಕ್ಷದ ಲೀಗಲ್ ಸೆಲ್ ಇಂಥದ್ದೊಂದು ವಿಚಾರವನ್ನ ಈಗ ಕೈಗೆತ್ತಿಕೊಂಡಿದೆ. ಸರ್ಕಾರ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಮುಂದುವರಿದು ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ, ಸದ್ಯಕ್ಕೆ ಈ ವಿಚಾರವಾಗಿ ಸರ್ಕಾರ ಯಾವ ತೀರ್ಮಾನಕ್ಕೆ ಬರುತ್ತೆ, ಅಲ್ಲಿನ ಸ್ಥಳೀಯರ ವಿರೋಧದ ನಡುವೆಯೂ ಕೂಡ ನಿರ್ಮಾಣ ಮಾಡಿರುವಂತ ಈ ಮಸೀದಿ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರವೀಣ್. ಓಕೆ ರಂಜಿತ್, ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಇನ್ನೊಬ್ಬ ಪ್ರತಿನಿಧಿ